ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ. ಚಿನ್ನದ ಮನಸ್ಸು ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಹೆವಿ ಮಸಾಲ ಇಲ್ಲದೆ ಈಸಿಯಾಗಿ ಹೇಗೆ ಚಿಕನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೋಡೋಕ್ಕನ್ನ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನಾನಿಲ್ಲಿ ಅರ್ಧ kg ಅಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1.5 ಸ್ಪೂನಷ್ಟು ಅಚ್ಕಾರದ ಪೌಡರ್, ನಂತರ 1 ಸ್ಪೂನು ಉಪ್ಪು, 1 ಸ್ಪೂನು ಜೀರಿಗೆ ಪೌಡರ್, 1 ಸ್ಪೂನು ಧನಿಯಾ ಪೌಡರ್, ಅರ್ಧ ಸ್ಪೂನು ಅರಿಶಿನ, ಹಾಗೆ ಸ್ವಲ್ಪ ಕಸ್ತೂರಿ ಮೆಂತಿ, 4 ರಿಂದ 5 ಸ್ಪೂನು ಮೊಸರು. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಚಿಕನ್ನಿಗೂ ಮಸಾಲೆ ಹಿಡಿಯೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚಿಕನ್ಗೆ ಮೊಸರು ಹಾಕಿ ಕಲಸೋದ್ರಿಂದ ಚಿಕನ್ನು ಬೆಂದ ಮೇಲೆ ತುಂಬ ಸಾಫ್ಟಾಗಿರುತ್ತೆ. ನಂತರ ಈ ಮಸಾಲೆ ಎಲ್ಲ ಕಲಸಿದ ಮೇಲೆ ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಇದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲ ಪ್ರಿಪೇರ್ ಮಾಡೋಣ. ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿಯನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣಗೆ ಹಚ್ಚಿದಂತಹ ಕೊತ್ತಂಬರಿ ಹಾಕೊಳ್ಳೋಣ. ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೋಬೇಕು. ನಂತರ ಹಸಿ ಶುಂಠಿ, ಸ್ವಲ್ಪ ಚಕ್ಕೆ ಲವಂಗ, ಒಂದು ಅರ್ಧ ಗ್ಲಾಸು ನೀರು, ಇವೆಲ್ಲನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ನೈಸಾಗಿರಬೇಕು ಗ್ರೈಂಡ್ ಮಾಡ್ಕೊಂಡ್ಮೇಲೆ. ಈಗ ಒಲೆ ಮೇಲೆ ಪಾನ್ ಇಟ್ಟು ಪಾನ್ ಬಿಸಿಯಾದ ನಂತರ ಇಲ್ಲಿ ನಾನು 5 ರಿಂದ 6 ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಚಿಕನನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಿಕನನ್ನು ಹಾಕಿ ಚೆನ್ನಾಗಿ ಆಯಿಲಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನನ್ನು ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷದೊಳಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಈ ಚಿಕನನ್ನು ರೋಟಿಯಲ್ಲಾದರೂ ಚಪಾತಿಯಲ್ಲಾದರೂ ತಿನ್ಬೋದು. ಈಗ ಒಂದು 5 ನಿಮಿಷ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿ ನೋಡಿ, ಚಿಕನನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಚಿಕನನ್ನು ಆಯಿಲಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈಗ ಆಯಿಲಲ್ಲಿ ಫ್ರೈ ಆದಮೇಲೆ ಈಗ ಇದಕ್ಕೆ 1 ರಿಂದ 1.5 ಗ್ಲಾಸಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 15 ರಿಂದ 20 ನಿಮಿಷಗಳವರೆಗೆ ಚೆನ್ನಾಗಿ ಚಿಕನ್ನು ಬಾಯ್ಲ್ ಆಗಬೇಕು. ಫ್ರೆಂಡ್ಸ್, ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ 15 ರಿಂದ 20 ನಿಮಿಷಗಳಾದಮೇಲೆ ನೋಡಿ, ನೀರೆಲ್ಲ ಕಡಿಮೆ ಆಗಿರುತ್ತೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಬೆಂದಿದೆ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಚಿಕನ್ನು ಈ ಥರ ಸ್ಮೂತಾಗಿ ಬೆಂದಿರಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ನೋಡಿ, ತುಂಬ ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಮಿಕ್ಸಿಯಲ್ಲಿ ಮಸಾಲ ಮಾಡ್ಕೊಂಡಿದ್ವಲ್ಲ, ಈಗ ಆ ಮಸಾಲೆನ ಹಾಕ್ಕೊಳ್ಳೋಣ. ಸಿಂಪಲ್ಲಾಗಿ ಮಸಾಲೆ ಸಾಕಷ್ಟು ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ಈಗೆಲ್ಲ ಮಸಾಲನ ಹಾಕಿ ನೀರು ಹಾಕೋದು ಬೇಡ. ಇದೇ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು 5 ರಿಂದ 10 ನಿಮಿಷಗಳವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಸಾಲ ಬೇಯೋಕ್ಕೆ ಬಿಟ್ಕೋಬೇಕು. ನೋಡಿ, ಮಸಾಲೆ ಎಲ್ಲ ಕುದ್ದ ಮೇಲೆ ಸೈಡ್ಗೆಲ್ಲ ಆಯಿಲ್ ಬಿಟ್ಕೊಳ್ಳುತ್ತೆ. ಆಯಿಲ್ ಬಿಟ್ಕೊಂಡಿದ್ದಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಅಂತ ಅರ್ಥ. ಈಗ ಚಿಕನ್ ರೆಡಿ ಆಗಿದೆ. ಈಗ ಚಿಕನನ್ನು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ವಿಕ್ಕಾಗಿ ಒಂದು 10 ರಿಂದ 20 ನಿಮಿಷವರೆಗೆ ಚಿಕನ್ ರೆಡಿ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಚಿಕನ್ ಹೇಗೆ ಮಾಡೋದು ಅಂತ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.